ಮಗುವಿನ ಸರ್ವತೋಮುಖ ವ್ಯಕ್ತಿತ್ವ ಬೆಳವಣಿಗೆಗೆ ಕ್ರೀಡೆ ತುಂಬಾ ಸಹಕಾರಿ. ಶಿಕ್ಷಣದಿಂದ ಸದ್ವಿಕಾಸ. ಮಗುವಿನ ಸರ್ವತೋಮುಖ ವ್ಯಕ್ತಿತ್ವದ ಬೆಳವಣಿಗೆಯೇ ಶಿಕ್ಷಣದ ಗುರಿ. ಆದರೆ ಇಂದು ಆಧುನಿಕ ಸ್ಪರ್ಧಾ ಜಗತ್ತಿನಲ್ಲಿ ಮಗುವಿಗೆ ಕೇವಲ ಓದು, ಬರಹ, ಕ್ಲಾಸ್ ವರ್ಕ್, ಹೋಮ್ ವರ್ಕ್, ಪರೀಕ್ಷೆ ಹಾಗೂ ಕೇವಲ ಅಂಕಗಳಿಗೆ ಮಾತ್ರ ಸೀಮಿತವಾಗಿ ಮಗುವಿನ ಶಿಕ್ಷಣದ ಗುರಿ ಸಂಕುಚಿತಗೊಂಡು ಏಕಮುಖ್ಯವಾಗಿದೆ ಎಂದರೆ ತಪ್ಪಿಲ್ಲ. ಪಾಲಕ, ಪೋಷಕ ವರ್ಗದವರು ಸಹ ತಮ್ಮ ಮಗು ಯಾವುದೇ ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗವಹಿಸದೆ ಕೇವಲ ಓದಿನ ಕಡೆಗೆ ಗಮನ ಕೊಟ್ಟು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದು ಉತ್ತೀರ್ಣರಾಗಬೇಕೆಂಬ ಮಹದಾಸೆ ಹೊಂದಿರುವುದು ವಿಪರ್ಯಾಸ. ಮಗು ತನ್ನ ಅಭ್ಯಾಸದ ಜೊತೆಗೆ ತನಗಿಷ್ಟವಾದ ಕ್ರೀಡೆ, ಕಲೆ, ಸಂಗೀತ ಮುಂತಾದ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿದರೆ ಬುದ್ಧಿ, ದೇಹ ಹಾಗೂ ಮನಸ್ಸುಗಳ ವಿಕಾಸವಾಗುವುದರಲ್ಲಿ ಸಂದೇಹವಿಲ್ಲ. ಇದಕ್ಕೆ ಪೂರಕವಾಗಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ನಗರದಲ್ಲಿ ವರ್ಷಗಳಿಂದ ಆರಂಭಗೊಂಡ ವಿದ್ಯಾಜ್ಯೋತಿ ವಸತಿ ಶಾಲೆ ವಿದ್ಯಾರ್ಥಿಗಳ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಕಲೆ, ಕ್ರೀಡೆ, ಅದರಲ್ಲೂ ಪ್ರಸಕ್ತ ವರ್ಷದಿಂದ ಮಲ್ಲಕಂಬದಂತಹ ಸಾಹಸ ಕ್ರೀಡೆಗೆ ಪೂರಕವಾದ ಮೈದಾನ, ಪರಿಕರಗಳ ಜೊತೆಗೆ ವಿದ್ಯಾರ್ಥಿಗಳಿಗೆ ಸೂಕ್ತ ಮಾರ್ಗದರ್ಶನ ಹಾಗೂ ತರಬೇತಿ ನೀಡಲು ವಿಶೇಷ ಶಿಕ್ಷಕರನ್ನ ನೇಮಿಸಿಕೊಂಡು ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಯನ್ನು ಹೊರಸೆಳೆಯಲು ಶ್ರಮಿಸುತ್ತಿದೆ. ಇದಕ್ಕೆಲ್ಲ ಕಾರಣ ವಿದ್ಯಾಜ್ಯೋತಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಮುಖ್ಯಸ್ಥರಾದ ಮಹಾಂತೇಶ ಆರೇರ್ ಅವರಲ್ಲಿರುವ ವಿಭಿನ್ನ ಆಲೋಚನೆ ಹಾಗೂ ಅದಮ್ಯ ಇಚ್ಛಾಶಕ್ತಿಯ ಕಾರಣ. ಸುಸಜ್ಜಿತ ವಸತಿ ನಿಲಯ, ನುರಿತ ಶಿಕ್ಷಕರನ್ನ ಹೊಂದಿದ ಶಾಲೆಯಾಗಿದ್ದು ಇದು ನಗರ ಹಾಗೂ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸೈನಿಕ, ನವೋದಯ, ಮೊರಾರ್ಜಿ ಮುಂತಾದ ವಸತಿ ಶಾಲೆಗಳ ಪ್ರವೇಶ ಪೂರ್ವ ತರಬೇತಿ ನೀಡಿ ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದೆ. ನಾವು ಇದ್ದಾಗ ಬಂದು ಔಟ್ ಮಾಡೋದು ಮಾಡೋಂಗಿಲ್ಲ. ನಾನು ಅವಾಗಲೇ ಯಾಕೆ ಹೊಡೆದೆ? ಇಲ್ಲಿ ನೋಡಿ ಫಸ್ಟ್ ನಿಂತ್ಕೊಂಡ್ಬಿಟ್ಟು ಸಲಾಮ್ ಕೊಡ್ತಾನೆ. ಅಲ್ಲಿ ಹೋಗ್ತೀರ ನೀವಲ್ಲ? ಏನಾಗುತ್ತಲ್ಲ ಹಿಂದೆ ಹೋಗಿ ಸ್ಟೇಟ್ ಕುಂದ್ರದು ಏನಾಗಲ್ಲ, ಕೈ ಬಿಟ್ಬಿಡೋಕ. ಹಾಂ, ವೆರಿ ಗುಡ್. ಕ್ಲಾಪ್ ಸಾಕ್ರಿ.